ನಿನ್ನೆ ಮ್ಯಾಚ್ ಆದಮೇಲೆ ಮಾತಾಡಿದ್ದಿದ್ರೆ ಸ್ವಲ್ಪ ಬೇಜಾರಲ್ಲಿ ಮಾತಾಡಬೇಕಾಗಿತ್ತು. ಬಟ್ ಪ್ರಾಕ್ಟಿಕಲಾಗಿ ಮಾತಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದಕ್ಕೆ ಇವಾಗ ಆಗ್ತಾಯಿದೆ ನನಗೆ. ಯಾಕೆಂದರೆ ನಿನ್ನೆ RCB ಸೋತಿದ್ದು ಒನ್ ಮ್ಯಾನ್ ಶೋ ಅಂತ ಹೇಳಬೇಕು. 26 ಬಾಲಲ್ಲಿ 78 ಹೊಡೆದು ಡಾಮಿನೇಟ್ ಮಾಡಿದಂಥ 15 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ. ಈ ಹುಡುಗನ ಬಗ್ಗೆ ಎರಡನೇ ಮಾತೇ ಇಲ್ಲ. ಯಾಕೆ ಗೊತ್ತಾ, ನಾನೇನಂದೆ ಗೊತ್ತಾ, ಈ ಹುಡುಗನ ನಿನ್ನೆ ಬ್ಯಾಟಿಂಗ್ ನೋಡಬೇಕಾದ್ರೆ ಮದಗಜ ಅಂತ ಕರೀತಾರೆ ಗೊತ್ತಾ, ಮದ ಹತ್ತಿರೋ ಗಜ ಅಂತ ಕರೀತೀನಿ ನಾನು ಈ ಹುಡುಗನ. ಬಟ್ ಈ ಹುಡುಗ ಬರೀ ಮದ ಹತ್ತಿದಾಗ ಆಡೋ ಗಜದ ಥರ ಅಲ್ಲ, ನಿಜವಾಗ್ಲೂ ಒಂದು ಆನೆ ಬಲ ಇದ್ದಂಗೆ ಒಂದು ತಂಡಕ್ಕೆ. ಏನಿಲ್ಲ, ಸಿಂಪಲ್ಲಾಗಿ ಫ್ಯೂಚರಲ್ಲಿ ಈ ಹುಡುಗ ಇಂಡಿಯಾಗೆ ಆಡ್ತಾನೆ ಅಂತ ಹೇಳಿ ಖುಷಿ ಆಗಿಬಿಡ್ಬೇಕಷ್ಟೇ. ಈ ಮ್ಯಾಚ್ನ ತಾತ್ಪರ್ಯ ಅಷ್ಟೇ, ಫ್ಯೂಚರಲ್ಲಿ ಈ ಹುಡುಗ ಇಂಡಿಯಾಗೆ ಆಡ್ತಾನೆ ಅಂತ ಹೇಳಿ ನಮ್ಮನ್ನು ನಾವು ಸಮಾಧಾನ ಮಾಡ್ಕೋಬೇಕು RCB ಫ್ಯಾನ್ಸ್ ಆಗಿ. ಬಟ್ ಆನ್ ಅ ಸೀರಿಯಸ್ ಟರ್ಮ್ಸ್ ತೊಗೊಬೇಕು ಅಂತಂದರೆ ಬೌಲಿಂಗ್ ಅಫ್ಕೋರ್ಸ್ ಆಫ್ ಕಲರ್ ಇತ್ತು. ಭುವನೇಶ್ವರ್ ಕುಮಾರ್, ಹೇಸಲ್ವುಡ್ ಅಂತ ದಿಗ್ಗಜರಿಗೇನೆ ಅವರು ವೈಭವ್ ಸೂರ್ಯವಂಶಿ ಆಗಲಿ, ಧ್ರುವ್ ಜುರೇಲ್ ಆಗಲಿ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂತಂದರೆ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ರಾಜಸ್ಥಾನ್ ರಾಯಲ್ಸಿಂದ. ಸೊ ಡೆಫಿನೆಟ್ಲಿ ರಾಜಸ್ಥಾನ್ ರಾಯಲ್ಸ್ ಔಟ್ ಕ್ಲಾಸ್ ಮಾಡಿದ್ರು RCBನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಟ್ ನಾವು ಪಾಸಿಟಿವ್ಸ್ನ ನೋಡಬೇಕಾಗುತ್ತೆ. ಫಸ್ಟ್ ಅವೇ ಗೇಮ್ ಆಗಿತ್ತು ಆ್ಯಂಡ್ ಫಸ್ಟ್ ಮ್ಯಾಚ್ ಸೋತಿರೋದು RCB ಈ ಟೂರ್ನಮೆಂಟ್ನಲ್ಲಿ. 3 ಮ್ಯಾಚಸ್ ಆಡಿ 2 ಮ್ಯಾಚ್ ಗೆದ್ದಿದ್ದಾರೆ. ಇನ್ನು ಟಾಪ್ 4ನಲ್ಲೇ ಮೇಂಟೈನ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಮೂರು ಗೆದ್ದು ಹೋಮ್ ಗೇಮಲ್ಲಿ ಮ್ಯಾಚ್ ಇದ್ದಾಗ ರಾಜಸ್ಥಾನ್ ರಾಯಲ್ಸು ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ಅವ್ರ ಕಡೆ ಇರುತ್ತೆ, ಮೊಮೆಂಟಮ್ ಅವ್ರ ಕಡೆ ಇರುತ್ತೆ. ಅದನ್ನ ಅವ್ರ ಅಡ್ವಾಂಟೇಜಿಗೆ ತೊಗೊಂಡ್ರು. ಇವಾಗ 4 ಮ್ಯಾಚ್ ತೊಗೊಂಡು ಸೀರಿಯಸ್ ಕಂಟೆಂಡರ್ಸಾಗಿ ಕಾಣ್ತಿದ್ದಾರೆ ಈ ಟೂರ್ನಮೆಂಟ್ನಲ್ಲಿ. ಬಟ್ RCB ಪಾಸಿಟಿವ್ಸ್ ನೋಡಬೇಕು ಅಂತ ಅಂದಾಗ ನಾನಂತೂ ಇದಕ್ಕೆ ಮುಂಚೆ ಯಾವತ್ತೂ ನೋಡಿಲ್ಲ. ಮೊದಲನೇ ಖುಷಿಯಾಗಿರುವ ಫ್ಯಾಕ್ಟರ್ ಅಂದರೆ ನನಗೆ ಅದೇನೆ, 125/7 ಇದ್ದಿದ್ದು ಸ್ಕೋರ್ನ 201 ತನಕ ತೊಗೊಂಡೋಗಿರೋ ಒಂದು ಬ್ಯಾಟ್ಸ್ಮನ್ಗಳಿಗಾಗಿರ್ಬೋದು, ಇನ್ನೊಂದು ಅಲ್ಲಿದ್ದಂತಹ ದಿನೇಶ್ ಕಾರ್ತಿಕ್ ಆಗಿರ್ಬೋದು. ಆ ಥಿಂಕ್ ಟ್ಯಾಂಕ್ ಇತ್ತಲ್ಲ, ಅದಕ್ಕೆ ನಾನು ಫಸ್ಟ್ ಕಂಗ್ರ್ಯಾಚುಲೇಟ್ ಮಾಡಬೇಕು. ಅಲ್ಲಿ ಹೌದು, ಸುಯಾಶ್ ಶರ್ಮಾ ಅವ್ರನ್ನ ಸ್ಯಾಕ್ರಿಫೈಸ್ ಮಾಡಬೇಕಾಯಿತು. ಅವ್ರು ಬಂದಿದ್ದರೆ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಆಗ್ತಿತ್ತಾ ಇಲ್ವಾ ನನಗಂತೂ ಗೊತ್ತಿಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಯಾಕೆಂದರೆ ವೈಭವ್ ಸೂರ್ಯವಂಶಿ ಅವರು ಆಲ್ರೆಡಿ ಆ ಲೆವೆಲ್ಗೆ ಹೊಡಿತಾಯಿದ್ರು. ಸೊ ಸುಯಾಶ್ ಶರ್ಮಾ ಬಂದರೂ ಬರದೇ ಇದ್ದರು ನನಗೇನು ಅಷ್ಟು ಮ್ಯಾಟರ್ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಸುಯಾಶ್ ಶರ್ಮಾ ಅವ್ರು 4 ಓವರಲ್ಲಿ ಇಂಪ್ಯಾಕ್ಟ್ ಆಗಿ RCB ಗೆಲ್ಬೋದಾಗಿತ್ತಾ, ನನಗೇನು ಹಂಗೆ ಅನಿಸಲ್ಲ. ಸೊ ವೆಂಕಟೇಶ್ ಅಯ್ಯರ್ ಬಂದಿದ್ದು ಅಟ್ಲೀಸ್ಟ್ ಒಂದು ರೆಸ್ಪೆಕ್ಟಬಲ್ ಸ್ಕೋರ್ ತನಕ ತೊಗೊಂಡೋಗ್ಬೇಕಾಯಿತು. ಆ್ಯಂಡ್ ಈ ಮುಖಾಂತರ ಒಂದು ಅಪ್ರಿಸಿಯೇಷನು ವೆಂಕಟೇಶ್ ಅಯ್ಯರ್ ಅವರಿಗೆ. ಸೊ ಕಾಯ್ತಾ ಇದ್ರು ನನ್ನ ಚಾನ್ಸ್ ಬರುತ್ತೆ ಅಂತ. 15ನಲ್ಲಿದ್ದರು, ಯಾವಾಗ ಬೇಕಾದರೂ ಇಂಪ್ಯಾಕ್ಟ್ ಸಬ್ಬಾಗಿ ಒಳಗೆ ಬರ್ಬೋದು ಈ ಇಂಪ್ಯಾಕ್ಟ್ ಸಬ್ ಇರುವಂತಹ ಒಂದು ಟೈಮ್ನಲ್ಲಿ. ಆ್ಯಂಡ್ ಅವರು ಕಾಯ್ತಿದ್ರು. ದಿನೇಶ್ ಕಾರ್ತಿಕ್ ಅವರು ವೆಂಕಟೇಶ್ ಅಯ್ಯರ್ ಹತ್ರ ಹೋಗಿ ಮಾತಾಡಿರೋ ಒಂದು ಕ್ಲಿಪ್ಪು ವೈರಲ್ ಆಗಿದೆ. ನೀವೆಲ್ಲ ಅದನ್ನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ರೋಮಾರಿಯೋ ಶೆಪರ್ಡ್ ಕೂಡ ಇನ್ನೂ ಬ್ಯಾಟಿಂಗ್ ಹೋಗಿರಲಿಲ್ಲ. ಅವಾಗೇ ದಿನೇಶ್ ಕಾರ್ತಿಕ್ ವೆಂಕಟೇಶ್ ಅಯ್ಯರ್ ಅವ್ರ ಹತ್ರ ಹೋಗಿ ಮಾತಾಡಿದರು, ಈ ಥರ ನೀವು ಬ್ಯಾಟಿಂಗ್ ಹೋಗಬೇಕಾಗುತ್ತೆ. ಸೊ ಇಷ್ಟು ಥರ ವಿಕೆಟ್ಸ್ ಕಳ್ಕೊತಿದ್ದೀವಿ ಅಂತಂದರೆ ಒಂದು ರೆಸ್ಪೆಕ್ಟಬಲ್ ಸ್ಕೋರ್ಗೆ ರೀಚ್ ಮಾಡಿಸ್ಬೇಕಾಗುತ್ತೆ ಅಂತ. ಅದಾದಮೇಲೆ 21 ರನ್ನೆಲ್ಲ ಹೊಡೆದು ಒಂದು ಎಕ್ಸೆಪ್ಷನಲ್ ಕ್ಯಾಮಿಯೋ ಆಡಿ ವೆಂಕಟೇಶ್ ಅಯ್ಯರು ಒಂದು ರೆಸ್ಪೆಕ್ಟಬಲ್ ಟೋಟಲ್ಗೆ RCBನ ರೀಚ್ ಮಾಡಿಸಿದ್ದಾರೆ. ನನ್ನ ಪ್ರಕಾರ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಇದೇನೆ. ಮೈನಸ್ ಪಾಯಿಂಟ್, ನೆಗೆಟಿವ್ ಪಾಯಿಂಟ್ ಏನು ಅಂತಂದರೆ, ವೈ ಆರ್ ದೇ ಸ್ಟಿಲ್ ಸ್ಟಿಕ್ಕಿಂಗ್ ವಿತ್ ಅಭಿನಂದನ್ ಸಿಂಗ್? ಸೈ ಟೈಮ್ ಅನಿಸುತ್ತೆ, ಸಾಕು, ಥ್ಯಾಂಕ್ ಯು ಅಭಿನಂದನ್ ಸಿಂಗ್ ಅಂತ ಹೇಳಿಬಿಟ್ಟು ಲೆಟ್ ಅಸ್ ಮೂವ್ ಫಾರ್ವರ್ಡ್. ಸುಯಾಶ್ ಶರ್ಮಾ ಅವರೇ ಅವ್ರ ಜಾಗದಲ್ಲಿ ಆಡಿದ್ರೆ ಪ್ರಾಬ್ಲಮ್ ಇಲ್ಲ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮ್ಯಾಚ್ ಹೋಗ್ತಾರೆ ವಾಂಖೆಡೆ ಸ್ಟೇಡಿಯಂಗೆ, ಮುಂಬೈ ಮೇಲೆ ಆಡ್ತಾರೆ. ಅದು ಕೂಡ ಒಳ್ಳೆ ಟೀಮು, ಬಟ್ ಚಾಲೆಂಜ್ ಬೇಕಲ್ವ RCBಗೆ. ಇದು ಒಳ್ಳೆ ಚಾಲೆಂಜ್ ಅಂತ ಹೇಳಿದ್ದೆ ನಾನು ಪ್ರಿವ್ಯೂ ವೀಡಿಯೋಲಿ. ಸೊ ಚಾಲೆಂಜಿಂಗ್ ಆಗೇ ಇತ್ತು, ರಾಯಲ್ ಆಗೇ ಇತ್ತು ಈ ರಂಬಲ್ಲು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಗೆದ್ದಿದ್ದಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎದುರು. ನೆಕ್ಸ್ಟ್ ಮ್ಯಾಚ್ ಸಿಗೋಣ ಮುಂಬೈ ಇಂಡಿಯನ್ಸ್ ಮೇಲೆ. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ RCB ಫ್ಯಾನ್ಸ್ಗೆ. ಯಾಕಂದರೆ ಪ್ಲಸ್ ಪಾಯಿಂಟ್ಸ್ ತುಂಬಾ ಇದೆ ನೆಗೆಟಿವ್ ಪಾಯಿಂಟ್ಸ್ಗಿಂತ ಜಾಸ್ತಿ. ಸೊ ಒಂದು ಸೋಲು ಏನು ಡಿಫ್ರೆನ್ಸ್ ಮಾಡಲ್ಲ ಟೂರ್ನಮೆಂಟ್ನಲ್ಲಿ. ನನಗೆ ಈ RCB ಯಾವ ಥರ ಕಾಣ್ತಾರೆ ಅಂತಂದರೆ, ಟೀಮ್ ಇಂಡಿಯಾ ಇನ್ ICC ಟೂರ್ನಮೆಂಟ್ಸ್ ನಾಕೌಟ್ಸ್ ತನಕ ಯಾವುದೇ ತಲೆನೋವಿಲ್ಲ. ನಾಕೌಟ್ಸ್ಗೆ ಹೋದ್ಮೇಲೆ ನೋಡ್ಕೊಳ್ಳೋಣ.